ಯಾವುದು ಇಚ್ಛೆ ಅಂದ್ರ ಇಲ್ಲಿ ಪುರುಷ ಅನ್ನೋದಕ್ಕನೆ ಎಷ್ಟು ಶಬ್ದ ಹೇಳ್ಯಾರ ನೋಡ್ರಿ ಅವರು ಮಹಾನುಭಾವರು ಒಂದೊಂದ್ರಾಗ್ರಿ. ಪುರುಷ ಅಂದ್ರ ನಾವಿಲ್ಲಿ ಗಂಡ್ಮಕ್ಳು ಪುರುಷ ಅಂತ ತಿಳ್ಕೊತೀವಿ, ಅದು ಅಲ್ರಿ. ಇಲ್ಲಿ ಲೌಕಿಕದೊಳಗ ಪುರುಷ ಅಂತೀವ್ರಿ. ಎರಡ ಪದ ಪುರುಷ ಮತ್ತು ಅರ್ಥ ಎರಡು ಹೇಳ್ಯಾರ ಇಲ್ಲಿ. ಪುರುಷನಿಗೆ ಅರ್ಥ ಅಂದ್ರೆ ಸಂಪತ್ತು ನೋಡ್ರಿ. ಪರಬ್ರಹ್ಮನಿಗನು ಪುರುಷ ಅಂತ ಹೇಳ್ಯಾರ ವೇದದಲ್ಲಿ. ಮತ್ತ ಈ ಜೀವನಿಗನು ಪುರುಷ ಅಂದ್ರು. ಯಾಕ? ನಖಸಿಕ ಪರ್ಯಂತರ ಪೂರ್ಣ ಮನೇನ ಸರ್ವಮಿತಿ ಅಂದ್ರೆ ನಖಸಿಕ ಪರ್ಯಂತರ ವ್ಯಾಪಿಸಿರುವ ಚೇತನಕ್ಕ ಪುರುಷ ಅಂದ್ರಿ. ಇನ್ನು ಇಡೀ ಜಗತ್ತಿನ ತುಂಬಾ ಆವರಿಸಿದ್ದಕ್ಕೆ ಏನಂದ್ರು? ಪರಬ್ರಹ್ಮ ಚೈತನ್ಯ ಅಂದ್ರು ಪುರುಷ. ಅವ ಪುರುಷ. ಅದಕ್ಕೆ ಈ ಪುರುಷರು ಅಂತ ಹೇಳಿದ್ರಿ. ಇನ್ನು ಪುರುಷ ಸರ್ವ ಪುರುಷರು ಅಂದ್ರೆ ಈ ಜಗತ್ತಿನೊಳಗೆ ಎಷ್ಟು ಮಂದಿ ಜನರದಾರ ಎಲ್ಲರೂ ಏನು ಮೋಕ್ಷ ಬಯಸ್ತಾರ, ಸುಖ ಬಯಸ್ತಾರ, ದುಃಖ ಬರ್ಲಿ ಅನ್ನೋದಿಲ್ಲ. ಆದ್ರ ಸುಖ ಎದುರಾಗದಂತ ನಮಗ್ ಗೊತ್ತಿಲ್ಲ. ಅದಕ್ಕೆ ವಿಷಯದಲ್ಲಿ ಹುಡುಕಾಡ್ತೀವ್ರಿ. ಅದನ್ನೇ ಮುಂದೆ ಹೇಳ್ತಾರ ನೋಡ್ರಿ ಅವರು. ಹ್ಞೂನ್ರಿ. ಪ್ರಶ್ನೆ 3 ಪುರುಷಾರ್ಥ ಎಂಬ ಶಬ್ದದಲ್ಲಿರುವ ಪುರುಷ ಮತ್ತು ಅರ್ಥ ಎಂಬ ಪದಗಳಿಗೆ ಅರ್ಥವೇನು ಅಂದರೆ, ಪೂರ್ಣಂ ಅನೇನ ಸರ್ವಮಿತಿ ಪುರುಷ ಅಂದರೆ ಪ್ರಪಂಚದ ತುಂಬ ವ್ಯಾಪಿಸಿರುವವನು ಪರಮಾತ್ಮ. ದೇಹದ ತುಂಬ ವ್ಯಾಪಿಸಿರುವ ಚೇತನಕ್ಕೆ ಪುರುಷನೆಂದು ಹೆಸರು. ದೇಹದ ಯಾವುದೋ ಒಂದು ಭಾಗದಲ್ಲಿ ಅಥವಾ ಬೆನ್ನಿನಲ್ಲಿ ಹುಳು ಹರಿದಾಡಿದರೆ ತಕ್ಷಣ ಅದು ನಮಗೆ ತಿಳಿಯುತ್ತದೆ. ಕಾಲಿಗೆ ಮುಳ್ಳು ನೆಟ್ಟರೂ ಕೂಡಲೇ ಗೊತ್ತಾಗುತ್ತದೆ. ಆದ್ದರಿಂದ ಶರೀರದಲ್ಲಿ ನಖಶಿಖ ಪಟ್ಟಂತ ವ್ಯಾಪಿಸಿರುವವನೇ ಪುರುಷ. ಪುರುಷ ಎಂಬ ಪದಕ್ಕೆ ವೇದಾದಿ ಉಪನಿಷತ್ತುಗಳಲ್ಲಿ ಪರಮಾತ್ಮನೆಂದು ಅರ್ಥ ಮಾಡಿದೆ. ಅರ್ಥವೆಂದರೆ ಇಚ್ಛೆ ಅಥವಾ ವಿಷಯ. ಇಲ್ಲಿ ಪುರುಷನಿಗೆ ಇಚ್ಛೆ ಇರುವುದರಿಂದ ಅವನನ್ನು ಜೀವನೆಂದು ಕರೆಯಬಹುದ್ರಿ. ಇವನಿಗೆ ಏನು ಇಚ್ಛಾ ಇರುವುದರಿಂದ ಜೀವನ ಅಂದರಿ. ಉಪಾಧಿ ದೃಷ್ಟಿಯಿಂದ ವಿಷಯಾದಿಗಳನ್ನು ನೋಡುವುದರಿಂದ ಇವನಿಗೆ ಜೀವ ಅಂದರಿ. ಪುರುಷ ಅಂದ್ರೆ ಚೇತನ, ಏನು ಆತ್ಮಚೇತನಕನೇ ಉಪಾಧಿ ದೃಷ್ಟಿಯಿಂದ ಜೀವ ಅನ್ನೋದು ಪುರುಷ ಅಂದರಿ. ನಖಸಿಕ ಪರ್ಯಂತರ ಉದಾಹರಣೆ ಹೇಳಿದ್ರು ನೋಡ್ರಿ. ಕಾಲಾಗ ಮುಳ್ಳು ನಟ್ರ ಕಣ್ತನ ಅಳಕಿದಂಗ ಆಗ್ತದ್ರಿ. ಮತ್ತೆ ಎಲ್ಲಾದ್ರೂ ಒಂದೇನು ಬಂದು ಕ್ರಿಮಿ ಬಂದು ಕುಂತ್ರ ಸಹಿತ ನಮಗ್ ಗೊತ್ತಾತಂದ್ರೆ ಎಲ್ಲಾ ಕಡೆ ಚೇತನ ಅದಂದಂಗ ಆಯ್ತಲ್ರಿ. ಹಾ ಮತ್ರಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಪೂರ್ಣವಾಗಿ ತುಂಬಿಕೊಂಡು ಆ ಶರೀರಗಳ ಅಭಿಮಾನಿಯಾದವನಿಗೂ ಪುರುಷ ಅಂತಾರ್ರಿ. ನಮ್ಮ ಇಚ್ಛಾದಿಂದ ಮಾಡುವುದಾಗ್ಲಿ ಅದನ್ನ ಧರ್ಮದಿಂದ ಗಳಿಸಿದ್ರೂ ಅದನ್ನ ಲೋಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ಅದಕ್ಕೆ ಈ ವಿದ್ಯೆ ಅದು ಕಲಿಯುವುದು ಇದು ದೈವ ಧರ್ಮದಿಂದ ಅಲ್ರಿ. ವಿದ್ಯಾದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತ್ವಂ, ಧರ್ಮದಿಂದ ಸುಖ. ಅದಕ್ಕೆ ಎಲ್ಲರೂ ಮೊದಲ ಧರ್ಮ ಅನ್ನೋದು ಯಾಕೆ ಫಸ್ಟ್ ಇಟ್ರಂದ್ರೆ, ಅದೇನ್ ನಮಗ್ ಇನ್ನೊಂದು ಕೊಟ್ಟಾರಲ್ರಿ ಆ ಗ್ರಂಥದಾಗ ಇಷ್ಟೆಲ್ಲಾ ಕೊಟ್ಟಾರ ನೋಡ್ರಿ ಅವರ. ಧರ್ಮ ಮೊದಲು ಯಾಕೆ ಇಟ್ರಂದ್ರ ಒಳ್ಳೆಯ ಆಚಾರ. ಈಗ ಮನುಷ್ಯ ಜನ್ಮ ಶ್ರೇಷ್ಠ, ಕೊನೆಯ ಜನ್ಮ ಹುಟ್ಟಿ ಬಂದದ, ಇವನಿಗೆ ಧರ್ಮ ಹೇಳ್ಯಾರ್ರಿ, ಪಶು ಪಕ್ಷಿಗೆ ಧರ್ಮ ಹೇಳಿಲ್ರಿ. ಹಿಂಗ ಧರ್ಮದಿಂದ ಮೊದಲ ಇರುವುದು. ಆಮೇಲೆ ಮುಂದ ಅರ್ಥ ಹೆಂಗ ಗಳಿಸ್ಬೇಕಂದ್ರ ಸಂಪತ್ತು ಸುಮ್ಮ ಹೊಟ್ಟಿ ಮ್ಯಾಗ ಹೊಡಿಯಾಕಲ್ಲ, ಧರ್ಮದಿಂದ ಗಳಿಸ್ಬೇಕು. ಮಂದ ಸತ್ಪಾತ್ರಕ್ಕೆ ಸಲ್ಲಿಸ್ಬೇಕು. ಅದು ಧರ್ಮಕ್ಕಾಗಿ ಕಾರ್ಯ ಸದುಪಯೋಗ ಮಾಡ್ಕೋಬೇಕು. ಇದು ಅರ್ಥ. ಎರಡನೇದ್ರಿ ಅರ್ಥ ಸಂಪತ್ತು ಗಳಿಸಿರ್ ಮುಕ್ತ. ಈಗ ನಾವು ಮಕ್ಕಳಾದ್ರೂ ಸಾಕು ನಮ್ಮದು ಮೋಕ್ಷ ಸಿಕ್ತಂತೀವಿ. ಅದು ಮೋಕ್ಷ ಅಲ್ಲ, ಗೌಣ, ಅಷ್ಟು ಪ್ರಾಮುಖ್ಯ ಅಲ್ಲ. ಆದ್ರೆ ಸದ್ಗತಿ ಇಲ್ಲ ಅನ್ನೋದು ವ್ಯವಹಾರದಿಂದ ಮಕ್ಕಳು ಬೇಕಂತೀವಿ. ಯಾಕೆ? ಈ ಜನ್ಮ ಹುಟ್ಟಿ ಬಂದಂದ್ರೆ ಒಂದಿಷ್ಟು ಮಕ್ಕಳು ಎಲ್ಲ ಪ್ರಪಂಚ ಬೇಕಂತೀವಿ. ಆದ್ರೆ ಧರ್ಮ ರಕ್ಷಣೆಗಾಗಿ ಮಕ್ಕಳು ಬೇಕು, ಧರ್ಮ ರಕ್ಷಣೆಗಾಗಿ ಧನ ಸಂಪತ್ತು ಬೇಕು, ಧರ್ಮ ರಕ್ಷಣೆಗಾಗಿ ಎಲ್ಲನೂ ಬೇಕು. ಇನ್ನು ಮುಂದೆ ಕಾಮ ಅಂದ್ರೆ ಇಚ್ಛಾರಿ. ಬೇಕು ಅನ್ನೋದು ಎದ್ರೊಳಗಿರ್ಬೇಕಂದ್ರೆ ಧರ್ಮಕ್ಕಾಗಿ ಇಂಥ ಒಂದು ಇದು ಇಚ್ಛಾ ಎಂತದಂದು ನೋಡ್ರಿ. ನಮಗೆ ಶಾಸ್ತ್ರ ವಿಚಾರ ಮಾಡುವಂಥ ಇಚ್ಛಾ ಅದ್ರಿ. ಏನು ನಮ್ಮ ಸ್ವರೂಪ ತಿಳ್ಕೊಳ್ಳೋ ಇಚ್ಛಾ. ಮತ್ತು ಇದು ಸಾಧನ ಆಗೇ ಬಿಡ್ತದ್ರಿ. ಈ ಗ್ರಂಥನೇ ಮೋಕ್ಷ ಕೊಡುದಂದ್ರೆ ಗ್ರಂಥದೊಳಗಿರುವಂಥ ಏನು ಸಂದೇಶ ತಿಳಿಸ್ತಾವಲ್ರಿ, ಧರ್ಮ ಸಂದೇಶ. ಇವು ಧರ್ಮದಿಂದ ಅರ್ಥ ಗಳಿಸಿದ್ದನ್ನು ಸತ್ಪಾತ್ರಕ್ಕೆ ಸಲ್ಲಿಸು, ಧರ್ಮಕ್ಕೆ ಸದುಪಯೋಗ ಪಡಿಸ್ಕೊಳ್ಳೋದು. ಮತ್ತು ಇಚ್ಛಾ ಎತ್ತರಾಗಿರ್ಬೇಕಂದ್ರೆ ಒಳ್ಳೆಯ ಆಚಾರ ವಿಚಾರ, ದೇವರ ಪೂಜೆ ಪ್ರಾರ್ಥನೆ ಇಚ್ಛಾ ಇರಬೇಕು. ನಾವು ನೀವು ಕೂಡಿ ಸತ್ಸಂಗ ಮಾಡುವ ಅಪೇಕ್ಷೆ ಇರಬೇಕು. ಇದು ಇಚ್ಛಾ. ಹಿಂಗೆ ಮಾಡಿದಾಗ ಮುಂದೆ ಏನು ಪ್ರಾಮುಖ್ಯವಾದಂಥ ಮೋಕ್ಷ ಸ್ವರೂಪ ಏನದಲ್ರಿ ಅದು ಮುಖ್ಯ. ಇವು ಶ್ರೇಯಸ್ಸು ಅನ್ನಿಸ್ತಾವ, ಪ್ರೀತಿ ಅನ್ನಿಸ್ತಾವ, ಮಾಡ್ತೀವಿ. ಆದ್ರೆ ಅಷ್ಟು ಪೂರ್ತಿ ನಮ್ಮ ಜನನ ಮರಣದಿಂದ ಬಿಡುಗಡೆ ಮಾಡುವಲ್ಲ, ಮುಂದೆ ಹೋಗ್ಲಾಕ ಸಾಧನಗಳಾದವು ಅಂತ ಹೇಳಿದಾರೆ ಅವರ. ಅರ್ಥ ಆಯ್ತ್ರ? ಹ್ಞೂನ್ರಿ ಅಮ್ಮರ, ಅರ್ಥ ಆಯ್ತು. ಪ್ರಶ್ನೆ ಮುಂದಿನ ಅದ ಐತ್ರಿ ಅಮ್ಮರ. ಹೌನ್ರಿ. ಪ್ರಶ್ನೆ 6 ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮವು ಮೊದಲು ಮೋಕ್ಷವು ಅಂತ್ಯದಲ್ಲಿ ಬರಲು ಕಾರಣವೇನು ಅಂತ ಪ್ರಶ್ನೆ ಐತ್ರಿ ಅಮ್ಮರ. ಕಾರಣವೆಂದರೆ ಧರ್ಮ ಮಾರ್ಗದಿಂದ ಅರ್ಥವನ್ನು
ಅಂದರೆ ಧನಕನಕ ವಸ್ತು ವಾಹನಾದಿಗಳನ್ನು ಗಳಿಸಿ ಮತ್ತೆ ಧರ್ಮ ಮಾರ್ಗದಿಂದಲೇ ತನ್ನ ಕಾಮನೆಗಳನ್ನು ಈಡೇರಿಸಿಕೊಳ್ಳುವವನೇ ಕೊನೆಯದಾದ ಮೋಕ್ಷಕ್ಕೆ ಅಧಿಕಾರಿಯಾಗುತ್ತಾನೆ ಅಂತ ಹೇಳಿದ್ರೆ ಮರ. ಹೌದು. ಮತ್ತ ಅದೇ ಧರ್ಮದಿಂದ ಮಾಡ್ಬೇಕಂತ ಹೇಳಿದ್ರ ನೋಡ್ರಿ. ಧರ್ಮ ಮೊದಲು ಯಾಕೆ ಇತ್ತಂದ್ರ ಧರ್ಮ ಈ ಸದ್ದ ಮಾತಿಗೆ ಅಂತಾರ ನೋಡ್ರಿ, ಕಲಿಯುಗ ಎದ್ರ ಮ್ಯಾಗ ನಿಂತದಂದ್ರ ಧರ್ಮ ಅನ್ನೋದ್ರ ಮ್ಯಾಗೆ ನಿಂತದ್ರಿ. ಯಾಕಂದ್ರ ಜಯ ಅಪಜಯ ಎಲ್ಲಾ ನಡೀತಾವಂದ್ರ ಈ ಕಲಿಯುಗ ಅಂತ್ಯ ಕಾಲ ಬಂದಾಗ ಒಂದೇ ಒಂದು ಧರ್ಮ ಏನ್ ಹಿಡ್ದದ, ಇಂಥ ಸತ್ಸಂಗ ನಮ್ಮ ಪುಣ್ಯ ಪುರುಷರು ನಡೆದಾಡಿದ ನೆಲ ಅದಂತ ಧರ್ಮ ಎತ್ತಿ ಹಿಡ್ದದ. ಅದಕ್ಕೆ ಆ ಧರ್ಮದಿಂದನೇ ನಿಂತದಂತ ಹೇಳಿದ್ರ. ಅದಕ್ಕೆ ಧರ್ಮನೇ ಮೊದಲಿಟ್ಟಾರ. ಯಾಕೆ ಧರ್ಮದಿಂದ ನೀವು ಒಳ್ಳೆ ಆಚಾರ ವಿಚಾರ ಬಂದ್ರನೆ ಮುಂದೆ ನಮ್ಗೆ ಹೋಗಾಕ ದಾರಿ ಸುಗಮ ಆಗ್ತದ್ರಿ. ದಾರಿ ಗೊತ್ತಿದ್ರನೆ ನಮಗ ಆ ದಾರಿಗೆ ಹೋಗ್ತಿವ್ರಿ. ಹ್ಞೂನ್ರಮ್ಮ. ಮತ್ತ ಮುಂದಿನ್ರಿ, ಹೌದು. ಧರ್ಮವನ್ನು ಮೊದಲು ಧರ್ಮವನ್ನು, ಕಡೆಯಲ್ಲಿ ಮೋಕ್ಷವನ್ನು, ಮಧ್ಯದಲ್ಲಿ ಅರ್ಥ ಕಾಮನೆಗಳನ್ನಿಟ್ಟಿದ್ದಾರೆ. ಇದೇ ವಿಷಯವನ್ನು ಭಗವದ್ಗೀತೆಯಲ್ಲಿ ಭಗವಂತನು ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತವರ್ಷ, ಸರ್ವ ಜೀವಿಗಳಲ್ಲಿರುವ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನಾಗಿರುವೆನು ಎಂದು ಹೇಳಿದ್ದಾರೆ. ಅಧರ್ಮ ಮಾರ್ಗದಲ್ಲಿ ಅಂದರೆ ಪರರಿಗೆ ಹಿಂಸೆ ಕೊಟ್ಟು ಅನ್ಯಾಯದಿಂದ ಹಣ ಸಂಪಾದಿಸಿ ಅದನ್ನು ತನ್ನ ಮನಸ್ಸಿಚ್ಛೆಯಾಗಿ ದುಷ್ಕಾರ್ಯಗಳಿಗೆ ಉಪಯೋಗಿಸಿ ಶಾಸ್ತ್ರ ನಿಷಿದ್ಧವಾದ ಕಾಮನೆಗಳಿಂದ ಕೂಡಿದವನು ಮೋಕ್ಷಕ್ಕೆ ಅಧಿಕಾರಿಯಾಗಲಾರನಂತ ಹೇಳಿದ್ರು. ಧರ್ಮ ಮೊದಲು ಯಾಕೆ ಇಟ್ರಂದ್ರೆ ಈ ಧರ್ಮದೊಳಗೆ ಹಿಂಗ ಅದಾವ ನೋಡ್ರಿ. ಏನು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಧರ್ಮ ಮೊದಲು ಯಾಕೆ ಇಟ್ರಂದ್ರೆ ಒಳ್ಳೆ ಆಚಾರ ವಿಚಾರ ಇದ್ರನೆ ಧರ್ಮಕ್ಕೆ ಹೋಗ್ತದ್ರಿ. ಅದಕ್ಕೆ ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತನೂ ಹೇಳ್ತಾರ್ರಿ. ಪ್ರವೃತ್ತಿ ಧರ್ಮ ಅಂದ್ರೆ ನೋಡ್ರಿ ವ್ಯಾವಹಾರಿಕ ಲೌಕಿಕವೆಂತಲು. ಲೌಕಿಕದೊಳಗೆ ಏನು ತರುತ್ತೀವ್ರಿ ಅದು ಪ್ರವೃತ್ತಿ ಆಯ್ತು. ಮತ್ತು ಜನನ ಮರಣಕ್ಕೆ ಗುರಿನೇ ಪ್ರವೃತ್ತಿ ಆಯ್ತ್ರಿ. ಇದೇ ನಿವೃತ್ತಿ ಮಾರ್ಗ ಅಂದ್ರೆ ಆ ಧರ್ಮ ಮಾಡಿದ್ರೂ ಏನೊಂದು ಅಪೇಕ್ಷೆ ಇಲ್ಲದೆ ಒಳ್ಳೆಯದಾಗಿ ಕೂಡಿ ಉಣ್ಣೋದು, ಕೂಡಿ ಬಾಳೋದು, ಕೂಡಿ ಸುಖಿಸೋದು ಏನಾದಲ್ರಿ. ಇದು ಯಥಾರ್ಥ ಮಾಡಿದೇವೆ ಅಂದ್ರೆ ಮುಂದೆ ಆ ಮೋಕ್ಷಕ್ಕೆ ಹೋಗ್ಲಾಕ ಸುಗಮ ಆಗ್ತದ್ರಿ. ಬ್ರಹ್ಮಜ್ಞಾನಕ್ಕೆ ಅದಕ್ಕೂ ಧರ್ಮ ಅಂದಾರ. ಯಾಕೆ ಈ ಶಾಸ್ತ್ರ ಇದು ಧರ್ಮನೇನೆ. ನಾವು ಈ ಸತ್ ಮಾಡಾಕತ್ತಿದ್ದು ಧರ್ಮರೇವರ, ಅಧರ್ಮ ಅಲ್ಲಿದು. ಅದಕ್ಕಿದು ನಿವೃತ್ತಿ ಮಾರ್ಗ ಅಂದ್ರೆ ಅದು ವಿಚಾರ ಕಳ್ಕೊಂಡು ಈ ವಿಚಾರಕ್ಕೆ ಬರ್ಬೇಕಾದ್ರೆ ನಿವೃತ್ತಿ ಮಾರ್ಗ ಅಂತ ಹೇಳ್ಯಾರ. ಮತ್ತು ಜಾತಿ ವರ್ಣ ಆಶ್ರಮಕ್ಕೂ ಅವ್ರವ್ರ ಧರ್ಮಕ್ಕೂ ಧರ್ಮ ಅಂದಾರ್ರಿ. ಅದು ಧರ್ಮ ಅಲ್ಲ. ಇಲ್ಲಿ ಏನು ಧರ್ಮದಲ್ರಿ, ಒಳ್ಳೆ ಯಜ್ಞ ಯಾಗ ಮಾಡಿ ಒಳ್ಳೆ ಆಚಾರ ವಿಚಾರದಿಂದ ಧರ್ಮ ಮಾಡಿದ್ರೇ ಮುಂದೆ ಮೋಕ್ಷಕ್ಕೆ ಹೋಗಲಾಕ ಇದು ಸುಗಮ ಆಗ್ತದ. ಅದಕ್ಕೆ ಧರ್ಮ ಮೊದಲಿಟ್ರಿ. ಧರ್ಮೋ ಹಂತಿ ಹತಾರಂ ಅಂತ ಹೇಳ್ಯಾರಿ. ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳಿದ್ರಿ. ಅಂದ್ರೆ ಅದಕ್ಕೆ ಪ್ರಮಾಣದಿಂದ ಹಿಂಗೆ ಧರ್ಮದಿಂದ ಆಚರಣೆ ಮಾಡಿದ್ರೆ ನಮಗೆ ಧರ್ಮ ಮೋಕ್ಷಕ್ಕೆ ಹೋಗಕ್ಕೆ ಆಗ್ತದ ನೋಡ್ರಿ. ಹೌದು. ಪ್ರಶ್ನೆ ನೋಡ್ರಿ, ಪುರುಷಾರ್ಥಗಳಿಗೆ ಇರುವ ಮತ್ತೊಂದು ಹೆಸರು ಅಂತ ಐತ್ರಿ ಮರ. ಗೌಣ ಪುರುಷಾರ್ಥಗಳಿಗೆ ಪ್ರೇಯಸ್ ಎಂತಲೂ ಮುಖ್ಯ ಪುರುಷಾರ್ಥಕ್ಕೆ ಶ್ರೇಯಸ್ ಎಂತಲೂ ಉಪನಿಷತ್ತುಗಳಲ್ಲಿ ಕರೆದಿದೆ. ಈ ಪ್ರೇಯಸ್ ಎಂದರೆ ರುಚಿಕರವಾದದ್ದು, ಶ್ರೇಯಸ್ ಎಂದರೆ ಹಿತಕರವಾದದ್ದು. ಇದಕ್ಕ ಉದಾಹರಣೆ ಅಂದ್ರೆ ಒಬ್ಬ ಜ್ವರ ಪೀಡಿತನಾದ ರೋಗಿಗೆ ಮೊಸರು ರುಚಿಕರ ಔಷಧಿ ಹಿತಕರವಾಗಿದ್ರೆ ಆ ರೋಗಿಯು ಹಿತಕರವಾದ ಔಷಧ ಕಹಿಯಾಗಿದೆ ಎಂದು ಕುಡಿಯದೆ ಮೊಸರು ಬಾಯಿಗೆ ರುಚಿಯಾಗಿದೆ ಎಂದು ಕುಡಿದು ಬಿಟ್ಟರೆ ಅವನ ರೋಗವು ಮತ್ತಷ್ಟು ಹೆಚ್ಚಾಗಿ ಬಹಳ ದುಃಖ ಅನುಭವಿಸುವ ಬೇಕಾಗುತ್ತದೆ. ಕಹಿಯಾಗಿದ್ದರೂ ಔಷಧಿಯನ್ನು ಸೇವಿಸಿದರೆ ಅದು ಅವನ ರೋಗವನ್ನು ನಿವಾರಣೆ ಮಾಡಿ ಆನಂದವನ್ನುಂಟು ಮಾಡುತ್ತದೆ. ಇದರಂತೆ ಭವರೋಗ ಪೀಡಿತನಾದ ಜೀವನಿಗೆ ಪಂಚ ವಿಷಯ ಸುಖವು ಮೊಸರಿನಂತೆ ರುಚಿಕರವಾಗಿದೆ, ಪಾರಮಾರ್ಥ ವಿಚಾರವು ಔಷಧಿಯಂತೆ ಹಿತಕರವಾಗಿದೆ. ಈ ಅನಿತ್ಯವಾದ ಇಹಲೋಕ ಪರಲೋಕ ಸುಖವು ಮೊದಲು ಸುಖ ಕೊಡುವಂತೆ ಕಂಡರೂ ಪರಿಣಾಮದಲ್ಲಿ ದುಃಖವನ್ನೇ ಕೊಡುತ್ತದೆ. ಆತ್ಮ ವಿಚಾರವು ಮೊದಲು ಔಷಧದಂತೆ ಕಹಿಯಾಗಿ ಕಂಡರೂ ಪರಿಣಾಮದಲ್ಲಿ ಪರಮ ಸುಖವನ್ನೇ ಕೊಡುತ್ತದೆ ಎಂಬುದಾಗಿ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಭಗವಂತನು ತಿಳಿಸಿ, ಮತ್ತೆ ಏಹಿ ತಸ್ಪರ್ಶಜ ಭೋಗ ದುಃಖ ಯೋನಯ ಏವತ್ ಅದ್ಯಂತವಂತ ಕೌಂತೆಯ ನತೇಸು ರಮತೆ ಬುಧಃ ಹೇ ಕೌಂತೆಯ. ಈ ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದಿಂದ ಉಂಟಾಗುವ ಸಮಸ್ತ ಭೋಗಗಳು ದುಃಖಕ್ಕೆ ಕಾರಣವಾಗಿವೆ ಮತ್ತು ಉತ್ಪತ್ತಿ ವಿನಾಶವುಳ್ಳವುಗಳಾಗಿವೆ. ಹೀಗೆ ತಿಳಿಯುವುದರಿಂದಲೇ ಜ್ಞಾನಿಯಾದವನು ಅವುಗಳಲ್ಲಿ ರಮಿಸುವುದಿಲ್ಲವೆಂದು
5ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಹೇಳಿರುತ್ತಾರೆ. ಈ ಅನಾದಿ ಕಾಲದಿಂದ ಅಂಟಿಕೊಂಡು ಬಂದಿರುವ ಅಷ್ಟ ಬಿಡ್ರಮ್ಮ ಬಾಳ ಓದ್ಕೊತ ಹೋಗ್ಬೇಡ್ರಿ ಅಂದ್ರೆ ಹೇಳೋರಿಗೆ ಇದಾಗಲ್ಲ. ಸ್ವಲ್ಪ ಸ್ವಲ್ಪ ಅದು ಎಷ್ಟು ಇದು ಇರ್ತೈತಿ ಟೀಮ್ ಇರ್ತೈತಿ ಅಲ್ಲಿ ಬಂದ್ ನಿಂತ್ ಬಿಡ್ರಿ. ಹ್ಞೂನ್ರಿ ಅಮ್ಮ. ಅಂದ್ರ ಬಾಳ್ರಿ ಓದ್ಕೊತ ಹೋದ ಹೇಳೋರಿಗೆ ಇದಾಗತ್ರಿ. ಅಲ್ರಿ ಬಸಮ್ಮರ ಎಷ್ಟನೇ ಪೇಜಕ್ ನಿಂತತ್ರಿ ಇದು? ಅವರ ಈ ಗ್ರಂಥ ಬ್ಯಾರೆ ಐತ್ರಿ. ಇಲ್ಲಿ ಇವ್ರ ಕೈಯಾಗ ಗ್ರಂಥ ಯಾವ್ದದ್ ಹೇಳ್ರಿ ನೋಡಮ್ರಿ ನನಗ. ಈ ಬಸಮ್ಮ ಅವ್ರ ಕೈಯಾಗ ಯಾವ್ದದ್ರಿ ಗ್ರಂಥ? ಆಮೇಲೆ ನೀವು ಹಳೇದಲ್ರಿ ಅದಕ್ಕೆ ಅದನ್ನ ತಗೊಂಡಿದ್ದೀನ್ರಿ. ರೀ ನೀವು ತಂದಿದ್ರಲ್ರಿ ಅಮ್ಮರ. ಹಳೇದ್ ಬ್ಯಾಡ ಆಡ್ರಿ ಹಳೇದ್ ಬ್ಯಾಡ, ಈಗ ಎಲ್ಲಾರ್ ಕೈಯಾಗ ಹೊಸದದ. ಅವ್ರ ಹೋದ್ರಿ ಆದ್ರ ಅದ್ರಂದ ಹೇಳ್ತಿರ್ತಾರ ಅವ್ರು, ಅದ್ರೊಳಗ್ ಬಂದು ಒಂದ್ ಸ್ವಲ್ಪ ಇದ್ದು. ಈಗ ಎಲ್ಲಾರ್ ಕೈಯಾಗ ಹೊಸ ಹೋದವ್ರಿ ಗ್ರಂಥವು. ಹ್ಞೂನ್ರಿ ಅಮ್ಮ. ಅದಕ್ಕ ಹೊಸವ ಹೇಳ್ರಿ. ಅದು ಏನ್ ನಿನ್ ಎಲ್ಲಿಗ್ ಬಿಟ್ಟೈತಿ ಅಲ್ಲಿದ್ದನ ಹೊಸದ್ ಗ್ರಂಥ ತಗೊಂಡ ಓದ್ರಿ. ಅಲ್ಲ ಈಗ ಇವ್ರ ಏನ್ ಓದಿದ್ರಲ್ರಿ, ನಾ ಹಿಡಿದ್ ಗ್ರಂಥನ್ಯಾಗ ಇಲ್ಲ ನೋಡ್ರಿ ವಿಷಯ ಬ್ಯಾರೆನೇ ಅದ. ಅದ ಅಲ್ಲಿ ನೀವ್ ಕೊಟ್ಟಿದ್ರಲ್ಲ ಅದ ಹೇಳಿನ್ರಿ ನಾನು, ಅದನ್ನ ಬರ್ಕೊಂಡಾರಿ ಅವ್ರು. ಅದ ನೀವೇನ್ ಕೊಟ್ಟಿದ್ರಲ್ಲ ಆ ಗ್ರಂಥದಂದ ನಾ ಹೇಳಿನ ಒಂದ್ 10-20 ದಿನ 1 ತಿಂಗಳು ಹೇಳಿನ್ರಿ. ಒಂದನೇ ಕಾಲ ಮುಗಿತಾನ ಅದನ್ನ ಬರ್ಕೊಂಡಾರ. ನಾವ್ ಹೇಳ್ದಂಗ ಬರ್ಕೊಂಡಾರ ಅವ್ರು. ಅದನ್ನ ಓದಾಕತ್ತಾರ ಇವ್ರು. ಕರೆಕ್ಟ್ ಬಿಡ್ರಿ. ಅಲ್ಲ ಗ್ರೇಟ್ ಬಿಡ್ರಿ ಅದು. ಮತ್ತ ಅದಕ್ಕೆ ಹೇಳಿದೆ ಆ ವಿಷಯ ನಾವು ಎಷ್ಟ್ ಸಲ ಓದಿವಿ ಅಂದ್ರ ನಮ್ಗೆ ಇಟ್ಟು ಬರ್ಕೊಂಡ್ ಓದೋದಾಗಿಲ್ಲ ನಮ್ಮ ಹಣೆ ಬರ್ಕ. ಇಲ್ಲ ಹಂಗ ಬರ್ಕೊಂಡಾರ ಇವ್ರೊಬ್ರು. ಇನ್ನೊಂದ್ ಅಲ್ಲಿ ಇಬ್ರು ಬರ್ಕೊಂಡಿದ್ರೆ ಅವ್ರು. ಮತ್ತೆ ಈಗ ಕಬಿನದ್ರೊಳಗದಾರಲ್ಲ ನಾ ಹೆಂಗ್ ಹೇಳಿನಿ ಹಂಗಂಗ ಬರ್ಸೇ ಬಿಟ್ಟೇನ್ರಿ. ಅಂದ್ರ ನೀವ್ ಅದನ್ನ ನೋಡ್ಕೊಂಡ್ರಂದ್ರ ನಿಮ್ ತಲ್ಯಾಗ ಉಳಿತೈತಿ. ನಾವ್ ಹಂಗ ಹೇಳ್ಕೊತ ಹೋದೇವ್ ನೀ ಕೇಳಿದ್ರ ನೆನಪಾರ್ತೈತದ. ಅದಕ್ ಬರ್ಕೊಂಡ್ ಬಿಡ್ರಿ ಹೇಳಿದೆ, ಬರ್ಕೊಂಡಾರಿ ಅವ್ರು. ಅದ್ನ ಓದ್ ಹೇಳಾಕತ್ತಾರ ಇವ್ರು. ಈಗ ಏನ್ ಹೇಳಿದ್ರಿ, ಪ್ರೇಯಸ್ಸ ಶ್ರೇಯಸ್ ಅಂದ್ರ ನಾವ್ ಅಲ್ಲಿ ಓದಿವಿ. ಪ್ರೇಯಸ್ ಅಂದ್ರಿ ಮನಸ್ಸಿಗೆ ನಾಲಿಗೆ ಪ್ರಿಯಕರವಾದದ್ದು. ರೋಗ ಉಲ್ಬಣ ಹೇಗ ಮಾಡುವುದಿಲ್ಲೋ, ಉಲ್ಬಣ ಆಗ್ತದಿನ ಕಡಿಮೆ ಹೇಗ ಮಾಡುವುದಿಲ್ಲವೋ. ಜ್ವರ ಬಂದವನಿಗೆ ಬಾಯಿ ರುಚಿ ನಾಲಿಗೆ ರುಚಿ ನೋಡ್ಕೊಂಡು ಹುಳಿ ಮೊಸರು ತಿನ್ಲಿ, ಬಜಿ ತಿನ್ಲಿ, ಅದು ನಾಲಿಗೆಗೆ ಪ್ರಿಯ ಅಷ್ಟೇ ರೀ. ದೇಹಕ್ಕ ಒಳಗ ಅದು ಮತ್ತಿಷ್ಟು ಉಲ್ಬಣಗೊಳ್ತದ. ಜ್ವರ ಪೀಡಿತಾಗಿ ಮತ್ತ ಮಲ ಬದ್ಧತೆ ಆಗ್ತದ. ಅದಕ್ಕ ಅಲ್ಲಿ ಏನ್ ಶ್ರೇಯಸ್ಸ ರೋಗಿಗೆ ಅಂದ್ರ ಗುಳಿಗೆ ಔಷಧ ತಗೋಬೇಕ್ರಿ, ಕಷಾಯ ಮಾಡ್ಕೊಂಡು ಕುಡಿಬೇಕು, ಆಯುರ್ವೇದ ಏನಾರ ತಗೋಬೇಕು. ಅದು ಹೆಂಗ್ ಕಡಿಮೆ ಆಗ್ತದೋ ಇಲ್ಲಿ ಮೋಕ್ಷಕ್ಕ ಧರ್ಮ ಅರ್ಥ ಕಾಮಗಳು ಏನದಾವಲ್ರಿ. ಧರ್ಮ ಅರ್ಥ ಕಾಮ ಅಂದ್ರೆ ಏನು? ಕರ್ಮಕ್ರಿಯೆ ಮಾಡೋದ್ರಿ ಎಲ್ಲಿತನ ಅಂತಃಕರಣ ಶುದ್ಧಿಗೆ ಅಷ್ಟೇ. ನಾವು ಜ್ಞಾನಕ್ಕಲ್ಲ. ಇವು ಪ್ರಿಯ ಅನಿಸ್ತವ, ಮಾಡುವಾಗ ಚಂದ ಅನಿಸ್ತದ ಅಲ್ಲಿ. ಆದ್ರ ಜ್ಞಾನಕ್ಕೆ ಮಾರ್ಗಗಳಾಗ್ತವೆ ವಿನ ಇವು ಪ್ರಿಯ ಅನಿಸ್ತಾವ. ಶ್ರೇಯಸ್ಸಲ್ಲ, ಅಷ್ಟು ಪ್ರಾಮುಖ್ಯ ಅಲ್ಲ. ಇವಕ್ಕ ಒತ್ತು ಕೊಟ್ಕೊಂತ ಕುಂತ್ರ ಅಲ್ಲ. ನಾವು ಏನು ಕಳ್ಕೋಬೇಕಾಗ್ಯದ ಮೊದಲ್ರಿ, ಜನನ ಮರಣ ಬಿಡುಗಡೆ ಮಾಡ್ಕೋಬೇಕಾಗ್ಯದ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ, ಅತ್ಯಂತ ದುಃಖ ಅಂದ್ರೆ ಜನನ ದುಃಖ, ಬಾಲ್ಯ ದುಃಖ, ಯೌವನ ದುಃಖ, ಇವು ಹೋಗ್ಬೇಕಾಗ್ಯದ. ಹಿಂದಿನ ಮುಂದಿನ ಯಾಕೆ ಹಿಂದೆ ಅನಂತ ಜನ್ಮ, ಎಷ್ಟೋ ಜನ್ಮ ಹೂಳು ಇರ್ಲಾರ್ದಂತಷ್ಟು ಜಾಗ ಬಂದೀವಿ. ಅದನ್ನ ಮಾಡೋದು ಬೇಡ. ಅವಾಗೆಲ್ಲ ಮಾಡ್ಕೋತ ಹೋಗಿರಿ. ಪುಣ್ಯ ಪಾಪ ಮಿಶ್ರದತ್ತೆ ಮನುಷ್ಯ ಜನ್ಮ ಬಂದೀವ್ರಿ. ಅದನ್ನೇ ಮಾಡ್ಕೋತ ಹೋಗುದು ಎದಕ್ಕೆ? ಆದಷ್ಟು ನಿಷ್ಕಾಮ ಮಾಡ್ಬೋದಾದ್ರೆ ಯುವಕರೊಳಗ ಕುಂತ್ರ ಆಗುದಿಲ್ಲ ಅಂತ ಹೇಳಿದ್ರಿ ಅವರು. ಅದಕ್ಕೆ ಪ್ರಾಮುಖ್ಯ ಅಲ್ಲ, ಈ ಮೋಕ್ಷ ಅನ್ನೋದು ಪ್ರಾಮುಖ್ಯ. ಮೊದಲ ಗುರಿ ಊರು ಮುಟ್ಟುದದ್ರಿ. ನಡು ದಾರ್ಯಾಗ ಚಾ ನಾಷ್ಟ ಎಲ್ಲ ಇಟ್ಟಿರ್ತಾರ ಬಿಡ್ರಿ. ಅವರು ದಾರಿನೂ ತೋರಿಸ್ತಾರ. ಅಲ್ಲೇ ನಾಷ್ಟ ಹೊತ್ತು ಮಾಡ್ಕೋತ ಕೂತ್ ನಾವು ಹೊತ್ತು ಮುಣುತ್ತದ್ರಿ. ಈಗ ಊರಿಗೆ ಹೊಂಟಿವಿ ಅಲ್ರಿ, ಬೆಂಗ್ಳೂರಿಗೆ ಹೋಗ್ಬೇಕಲ್ಲ, ನಡುವ ಅಲ್ಲೆಲ್ಲೆಲ್ಲೆಲ್ಲೇ ನಿಂತ್ಕೋತ ಹೋದೆವು ಅಂದ್ರೆ ಊರು ಮುಟ್ಟುದ್ರಾಗ ಹೊತ್ತು ಮುಣುಗುದ್ರಾಗ ಒತ್ತು ಸೇರ್ಬೇಕಾಗ್ಯದ. ಈ ಜನ್ಮ ಇರುದ್ರಾಗನೇ ನಾವು ಏನಾರ ತಿಳ್ಕೊಬೇಕಾದ್ರೆ ಪ್ರಾಮುಖ್ಯವಾದದ್ದು ಯಾವ್ದಂದ್ರೆ ಮೋಕ್ಷ ಸ್ವರೂಪ. ಮೋಕ್ಷ ಸ್ವರೂಪ ಅಂದ್ರೆ ಜನನ ಮರಣದಿಂದ ಬಿಡುಗಡೆ ಆಗುದು. ಇದು ಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನ ಸಾಕ್ಷಾತ್ ಸಾಧನ ಅಂತೂ ಮುಂದೆ ಹೇಳ್ತಾರೆ ಅವರ. ಇನ್ನು ಮುಂದೆ ನಮ್ಮ ಪ್ರಕಾರ ಇದೇ ಗ್ರಂಥನೇ ಓದಿದಾರ. ಒಂದ್ ಸ್ವಲ್ಪ ಫರಕ್ ಆತದ ನೋಡ್ರಿ ಗ್ರಂಥ. ಅದು ಇದು ವಿಷಯ ಬೇರೆ ಬೇರೆ ಆತದ್ರಿ. ಇಲ್ಲ ಹೊಸದ ಓದ್ರಿ. ಅದು ಬಸಮ್ಮರ ಹೊಸದ ಓದ್ಬಿಡ್ರಿ. ಅಂದ್ರ ಅದು ನಿಮ್ ಕೈಯಾಗ ಒಂದೈತೆ, ಅದು ಬರ್ಸಿನಿ, ಅದು ಅಷ್ಟು ಹೇಳ್ತ್ರಿ. ಈಗ ನಮ್ ಕಡೆನೂ ಐತಿ ಅದೆಲ್ಲ. ಆದ್ರ ಎಲ್ಲಾರ ಕೈಯಾಗ ಇಲ್ಲಲ್ರಿ ಅದ. ಗ್ರಂಥ ಸ್ವಲ್ಪ ಫರಕ್ ಹಾಕವ್ರೆ. ಅವರು ಇವ್ರ ರುದ್ರಮ್ಮ ಅವ್ರ ಕೈಯಿಂದ ಹೆಂಗೈತೆ ನಿಮ್ಗ ಅದಕ್ಕ ಹೊಂದಾಣಿಕೆ ಆಗ್ಲಿಲ್ರಿ? ಅವ್ರದ್ದು ಇದೇ ಅದನ್ರಿ. ಇವ್ರು ನೀಲಿದೆ ರಾಮಚಂದ್ರಪ್ಪ ಬರ್ದದ್ರಿ. ಅದೈತ್ರಿ. ಅವ್ರಿಗೆ ಅದ ಕೊಟ್ಟೈತ್ರಿ ಅವ್ರದ್ದು. ನೀವು ಅದನ್ನ ಅವ್ರ ಕಡೆನು ಅದೈತಿ, ನಿಮ್ ಈಗ ಕಡೆನ ಐತಿ. ಅನ್ನಪೂರ್ಣಕ್ಕರ ಕೈಯಾಗ ಯಾವ್ದು? ಅದ ಐತ್ರಿ. ಹೌನ್ರಿ. ಈಗ ಅವ್ರ ಕಡೆ ಬಸಮ್ಮರ ಕಡೆನ ಐತ್ರಿ. ಅದ್ನ ಓದ್ರಮ್ಮ. ನಿನ್ನೇನು ಓದಿದ್ರಲ್ಲ ಅದ್ನ ಓದ್ರಿ.
ಈಗ ಅಲ್ಲಿ ಅಲ್ರಿ ಬರ್ದದ್ರಿ ಅಲ್ಲೇ ಮತ್ತೆ ಸಾವಕಾಶ ನೋಡಿ ಮತ್ತೆ ಯಾವಾಗ್ರ ನಿನ್ನೆ ಬಸಮ್ಮರ ಓದಿದ್ದಾರ ನಮ್ ಕೈಯಾಗೂ ಅದೇ ಅದ್ರಿ ಅವರ ವಿಷಯ ಹೊಂದಾಣಿಕೆ ಆತದ ನೋಡ್ರಿ. ಅಲ್ರಿ ಯಾಕ ಬಸವಾನಂದ ಬಸವಣ್ಣ ಪರಂಪರೆ ನಾವು ಅದ ತರ್ಸ್ಕೊಟ್ರಿ ಗ್ರಂಥ ಅದೇ ಹೋಗ್ರಿ. ಬಸವಾನಂದ ಪರಂಪರೆ ತರ್ಸ್ಕೊಟ್ರಿ ಅಲ್ರಿ ಹ್ಮ್ ಬಸಮ್ಮರ ಅದೇ ಐತ್ ಅವ ನಮ್ದು. ಅವ ನೋಡ್ರಿ ಎಲ್ಲಾ ಕಡೆ. ನಂಬಲ್ಲಿ ಅದೇ ಎತ್ತವ್ರಿ. ನಿನ್ನೆ ಅದು ಎಲ್ಲಿ ಬಿಟ್ರೆ ಮರ ನಿನ್ನೆ ನೋಡ್ರಿ ಅವರ ಇದೇ ಅದ್ನ ನೋಡ್ರಿ. ವರ್ಣನೆ ಮಾಡಿದ್ರು. ಆಮೇಲೆ ಇದು ನಮಗೆ ಯಾಕೆ ಬಂದ್ ಅನ್ನೋದು ಹೇಳಿದ್ರು ನೋಡ್ರಿ. ಏನು ಇದು ಜಗತ್ತ ಪ್ರತೀತಿ ಅನ್ನೋದು ಸುಳ್ಳದ. ಹಗ್ಗದೊಳಗಿನ ಹಾವಿನಂತೆ, ಏನು ಶಿಂಪಿಯಲ್ಲಿಯ ಬೆಳ್ಳಿಯಂತೆ ಮತ್ತು ಮೃಗಜಲದಂತೆ ಪ್ರತೀತಿ ಮಾತ್ರದ. ಹಿಂಗ ಮಿಥ್ಯೆ ಮಾಡಿದೆ ಅಜ್ಞಾನ ಕಳ್ಕೊಂಡಾಗ ಮೋಕ್ಷ ಆಗ್ತದ್ರಿ. ಮೋಕ್ಷ ಸ್ವರೂಪಕ್ಕೆ ನಾವ್ ಏನ್ ಕೆಲಸ ಮಾಡ್ಬೇಕಂದ್ರೆ ಇದೇ ಕೆಲಸ ಮಾಡ್ಬೇಕು ನೋಡ್ರಿ ಅನ್ನೋದು ಹೇಳಿದ್ರು ನೋಡ್ರಿ. ಟಿಪ್ಪಣಿ 8ಕ್ ನಿಂತೈತ್ರ ಮರ ನಿನ್ನೆ. ಹ್ಞೂನ್ರಿ. ಆ ಟಿಪ್ಪಣಿ ಅವ್ರಿಗೆ ಹೇಳ್ರಿ, ಅನ್ನಪೂರ್ಣಮ್ಮರಿಗೆ ರುದ್ರಮ್ಮ ಅವ್ರಿಗೆ ಹೇಳ್ರಿ. ಪರಮ ಪ್ರೇಮದ ವಿಷಯವು ನಾಲ್ಕೈ ಒಂದ್ ಆ ಬುಕ್ ಪರಮಾನಂದವಾಗಿದೆ. ಐತೆ, ಆ ಬುಕ್ ಇದ್ದವ್ರು ಅದನ್ನ ಟಿಪ್ಪಣಿ ನೀವ್ ಹೇಳ್ರಿ. ಸ್ವಲ್ಪ ಆ ನೀವ್ ಹೇಳೋ ಬುಕ್ಕ ಅದು ಒಂದೇ, ನೋಡ್ತಾರ. ನಮ್ ಬಲ್ಲಿ ಬಿದ್ದು ಗ್ರಂಥ ಒಂದೇ ಏನ್ರಿ? ಹ್ಞೂನ್ರಿ ಹೌದ್ರಿ. ಈಗ ನೀವ್ ಹೇಳೋದು ನಮ್ದು ಏನ್ರಿ? ಬಸಮ್ಮರ ಪೇಜ್ ನಂಬರ್ 4 ಬರ್ರಿ ಅವರ. ಬಸಮ್ಮರ ನಿಧಾನಾಗ್ ಹೋಲ್ರಿವ, ಮುಂದ್ ಹೋಗುದ್ ಬ್ಯಾಡ್ರಿ ನೀವು ಹೌದ್ರಿ ನಿಧಾನ. ಹ್ಞೂನ್ರಿ ಸ್ವಲ್ಪ ಪೇಜ್ ಹೇಳ್ರಿ. ನಂಬರ್ 4 ನೀವು ನಿನ್ನೆ ಜಾಯಿನ್ ಆಗಿದ್ದಲ್ಲಲ್ರಿ. ನಿನ್ನೆ ಏನು ವಿಷಯ ಹೇಳಿದ್ರಂದ್ರಿ, ಉಪೋದ್ಘಾತ ಅಂದ್ರೆ ಏನ್ ಇಲ್ಲಿ ತನ ಹೇಳಿದ್ರಲ್ರಿ. ಉಪೋದ್ಘಾತ ಅಂದ್ರ ತನಗೆ ಪ್ರತಿಪಾದನ ಮಾಡಲು ಯೋಗ್ಯವಾದ ಅದನ್ನು ಮನುಷ್ಯನಲ್ಲಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಮಾಡೋದು ಏನದ ಅದು ಉಪೋದ್ಘಾತ. ಈಗ ನಮಗ್ ಏನ್ ಬೇಕಾಗ್ಯದ? ಊಟ ಬೇಕಾಗ್ಯದ್ರಿ. ಊಟ ಬೇಕಾಗ್ಯದಂದ್ರ ನಿಮ್ಮ ಮನ್ಯಾಗ ಜ್ವಾಳ ಅದಾವ ಇಲ್ಲ, ಅಕ್ಕಿ ಅದಾವ ಇಲ್ಲ, ಹಿಟ್ಟು ಅದಾವ ಇಲ್ಲ ಅವ್ರನ್ನ ಮೊದಲು ಕೇಳ್ಬೇಕ್ರಿ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ಯಾರ ಅಂದ್ರೆ ಅವ್ರು ಒಂದಿಷ್ಟು ಮಂದಿ ರೊಟ್ಟಿ ಮಾಡಿದಾರಿ, ಒಂದಿಷ್ಟು ಮಂದಿ ಬಟ್ಟೆ ಒಗಿಲಕ್ ಹೋದ್ರಿ, ಒಂದಿಷ್ಟು ಮಂದಿ ಊಟ ಮಾಡಿ ಹೊಲಕ್ ಹೋದನ ಅಂದ್ರೆ ನನಗೂ ಊಟ ಅದನ್ನ ಅಂತ ಕೇಳ್ತಾನ ಅವಾಗ್ರಿ. ಇವನಿಗೆ ಬಿಸಿಲೊತ್ನ್ಯಾಗ ಬಂದಾಗ ಮಜ್ಜಿಗೆ ಉದಾಹರಣೆ ಕೊಟ್ರಿ. ಮಜ್ಜಿಗೆ ಬೇಕಾಗ್ಯದ. ಅವಾಗ ಬಂದ ಒಬ್ಬರ ಮನಿಗೆ ಯಜಮಾನ್ರು ಕೂಡಪ್ಪ ಬರ್ರಿ ಅಂದ್ರು. ಅವಾಗ ಅವ್ರಂದ್ರು ಯಾರು ಮನ್ಯಾಗ ಕಾಣಲ್ರು, ನೀವು ಒಬ್ಬರೇ ಇದಿರಲ್ರಿ ಅಂತ ಕೇಳಿದಾಗ, ಎಲ್ಲರೂ ಒಂದಿಷ್ಟು ಮಂದಿ ಹೊಲ ಗದ್ದಿಗಳಿಗೆ ಹೋಗ್ಯಾರ, ಒಂದಿಷ್ಟು ಮಂದಿ ದನಕರ ಹುಡ್ಕೊಂಡು ಹೋಗ್ಯಾರ. ಹಿಂಗಿಂಗ ಅಂತ ಹೇಳಿದ. ದನಕರ ಅದಾವಂದ್ರ ಮತ್ತೆ ನಾವು ಹಾಲು ಕೊಡ್ತಾವನ ಅಂತ ಕೇಳಿದ್ರಿ. ಹಾಲು ಕೊಡ್ತಾವ ಅಂದಾಗ ಅವ್ನು ಹೆಪ್ಪ ಹಾಕ್ತಿರೇನಂತ ಕೇಳಿ, ಅವಾಗ ಮಜ್ಜಿಗೆ ಮಾಡ್ತೀರೇನ್ರಿ ಒಂದಿಷ್ಟು ಮಜ್ಜಿಗೆ ಕೊಡ್ರಿ ಅಂದನ್ರಿ ಅವ. ಮೊದ್ಲೇ ದನಕರ ಅದಾವ ಅಂದ್ರೆ ಇವ್ರ ಮನ್ಯಾಗ ಇದ್ದಿರ್ಬಹುದಂತ ಒಮ್ಮಿಗೆ ಹಾಲ ಮೊಸರ ಮಜ್ಜಿಗೆ ಕೇಳಿಲ್ಲವ. ಮಜ್ಜಿಗೆ ಬೇಕಾಗಿತ್ತಲ್ರಿ, ಇಟ್ಟೆಲ್ಲಾ ಕೇಳಿದ್ ನೋಡು. ಮತ್ತ ಅವ್ರು ಮಜ್ಜಿಗೆ ಮಾಡ್ತಾರ ಅನ್ನೋದು ಗುರ್ತು ಮಾಡ್ಕೊಂಡಿಂದ ಮಜ್ಜಿಗೆ ಕೇಳ್ದ. ಹೇಗೋ ಹಾಗೆ ಇಲ್ಲಿ ದ್ರಾಷ್ಟಾಂತಕ್ಕೆ ಬಂದಾಗ ನಮಗೆಲ್ಲರಿಗೂ ಏನು ಬೇಕಾಗ್ಯದ? ಈ ಭವ ಹಿಂಗ ಬೇಕಾಗ್ಯದ, ಜನನ ಮರಣ ಬಿಡುಗಡೆ ಮಾಡ್ಕೋಬೇಕಾಗ್ಯದ್ರಿ. ಅದಕ್ಕೆ ಈ ಜನನ ಮರಣ ಹಿಂಗ ಬೇಕಾದ್ರೆ ಏನು ಬೇಕಂದ್ರೆ ಅದೇ ಕೇವಲ ಶಂಭ ಒಂದರಿ ಮೋಕ್ಷ ಸ್ವರೂಪ ಅಂದ್ರು. ಕೈವಲ್ಯ ಅಂದ್ರೆ ಅದಕ್ಕನೆ ಅಂತ ಮೋಕ್ಷ ಸ್ವರೂಪ ಏನದಲ್ರಿ, ಇದೇ ಮುಕ್ತಿ, ಇದೇ ಸುವಿಚಾರಣೆ ಇಲ್ಲಿ ಬೇಕಾಗ್ಯದ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟದ್ದು ಮೋಕ್ಷ ಬೇಕಂದ್ರ ಕಾಂಕ್ಷೆ ಅಳಿಬೇಕಲ್ರಿ. ಕಾಂಕ್ಷೆ ಅಳಿದಾಗಲೇ ಮೋಕ್ಷ ಸಿಗ್ತದ. ಆ ಕಾಂಕ್ಷೆ ಏನಂತ ತಿಳ್ಕೊಬೇಕಲ್ರಿ. ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ. ಅಜ್ಞಾನದಿಂದ ಏನೇನದಾವ ಅವೆಲ್ಲ ಅಜ್ಞಾನಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ತಿಳ್ಕೊಂಡಿವಿ ಅಂದ್ರ ಅಜ್ಞಾನ ಹೋಗ್ಲಾಡಿಸಿ ಜ್ಞಾನ ತಿಳ್ಕೊಳಕ್ ಬರ್ತದೆ. ಅದಕ್ಕೆ ಇಲ್ಲಿ ಉಪೋದ್ಘಾತ ವರ್ಣನೆ ಅಂದ್ರೆ ಏನ್ ನಮಗ ಪ್ರತಿಪಾದನೆ ಮಾಡೋದು ಏನಂದ್ರೆ ನಮ್ಮ ಸ್ವರೂಪ ತಿಳ್ಕೊಬೇಕಾಗ್ಯದ. ಆತ್ಮನ ತಿಳ್ಕೊಬೇಕಾದ್ರೆ ಆತ್ಮನ ಸುತ್ತ ಏನೇನು ತಾದಾತ್ಮ್ಯ ಕುಂತ ಅವ್ನು ತಿಳ್ಕೊಬೇಕಾಗ್ಯದ. ಅದಕ್ಕೆ ಕಲ್ಪಿತ ವಿಶೇಷ ಆಗಿ ತೋರ್ತದ ಜಗತ್ತು. ಇದು ಅಧಿಷ್ಠಾನ ಮೇಲೆ ತೋರ್ತದ. ಆ ಅಧಿಷ್ಠಾನ ಸ್ವರೂಪನೇ ನಾನಂತ ತಿಳ್ಕೊಬೇಕಾದ್ರ ಅಧಿಷ್ಠಾನದ ಮೇಲೆ ಏನೇನು ತೋರ್ತದ ಹೆಂಗಂತ ದೃಷ್ಟಾಂತ ಕೊಟ್ಟು ಹೇಳಿದ್ರು ನೋಡ್ರಿ. ಹಗ್ಗದ ಅಧಿಷ್ಠಾನದಲ್ಲಿ ಹಾವು ತೋರಿತು. ಏನು ಒಂದು ವ್ಯವಹಾರಿಕ ಸತ್ವದ ಮೇಲೆ ಪ್ರಾತಿಭಾಷಿಕ ತೋರಿತು. ಅದು ಪ್ರತೀತಿ ಮಾತ್ರ. ಯಾಕ ಕತ್ತಲ ದೋಷದಿಂದ ಹಗ್ಗ ಕಂಡದ, ಬೆಳಕು ಹಿಡಿದು ನೋಡಿದಾಗ ಹಗ್ಗದ ಜ್ಞಾನ ಆಯ್ತು, ಹಗ್ಗದ ಸ್ವರೂಪ ಆಯ್ತು. ಅಲ್ಲಿ ಇಲ್ವೇ ಅಲ್ಲ ಹಾವ. ನಮಗ ಭಯ ಮಾಡಿತು ಒಂದು ಕತ್ತಲ್ದಾಗ ನಾವಿಟ್ಟ ಹಗ್ಗನೆ ಹೋಗಿ. ಇನ್ನು ಸಿಂಪಿಯಲ್ಲಿ ತೋರುವ ಬೆಳ್ಳಿರಿ, ಇದು ಸೋಪಾದಿಕ ಅಧ್ಯಾಸ. ಹೆಂಗಂದ್ರ ಇದು ಹಾಡ ಹಗಲ ಕಾಣ್ತ್ರಿ. ಇದು ಅದು ಕತ್ತಲ್ದಾಗ ಹಾವು ಕಾಣಿತು, ಬೆಳಕಿಡ ನೋಡಿದೆವು, ಆಯ್ತು ಅಲ್ಲ ತಿಳ್ಕೊಂಡೆವು. ಇದು ಹಾಡ ಹಗಲನೇ ರೀ. ಬಿಸಿಲೊತ್ನ್ಯಾಗ ಹೊಂಟೇವ್ರಿ, ಕಪ್ಪೆ ಚಿಪ್ಪು ಬಿದ್ದದ, ಚಕ ಚಕ ಬೆಳಿ ಹೊಳ್ಯಾಕತ್ತು. ಸಮೀಪ ಹೋದಾಗ ಇಲ್ಲ. ಅದಕ್ಕನೆ 4 ಮಂದಿ ಹೊಂಟವ್ರು 3 ಮಂದಿ ಹೊಂಟವ್ರು 3 ತಂಡ ಅಂತಾರ್ರಿ. ಅಲ್ಲಿಂದ ಏನೋ ಬೆಳ್ಳಿ ಬಿದ್ದದಂದ. ಇವ ಮನ್ಯಾಗ ನೋಡಿದ್ನಲ್ರಿ, ಬೆಳ್ಳಿ ನೆನಪು ಬಂತಲ್ಲಿ. ಮತ್ತೊಬ್ಬ ಬೆಳ್ಳಿ ಹಂಗ ಅಲ್ ತಗಿ ಇಲ್ಯಾಕ್ ಬೀಳ್ತದ ಹೊಳಿ ದಂಡಿಗಿ, ಕಾಗದಾಗಿರ್ಬೇಕಂದ. ಒಬ್ಬರ್ಕಂದ ಏನೋ ಹೊಳಿ ಚಕ ಚಕ ಬ್ಯಾಗಡಿಗೆತ್ಲೆ ಬಿದ್ದದಂದ. ಅವು ಮತ್ ಮುಂದೆ ಹೇಳ್ತಾರ ಒಂದ್ರೊಳಗೊಂದಿಲ್ಲ. ಬೆಳ್ಳಿ ತೋರಿದವ್ ಕಾಗದ ತೋರುದಿಲ್ಲ, ಕಾಗದ ತೋರಿದವ್ ಬೆಳ್ಳಿ ತೋರುದಿಲ್ಲ ನೋಡ್ರಿ. ಅದೇ ಒಂದೇ ಶಿಂಪಿ ಮ್ಯಾಲ್ರಿ. ಶಿಂಪಿ ವಿಶೇಷದ ಅಜ್ಞಾನ ನೋಡ್ರಿ.
ಶಿಂಪಿ ಹೆಂಗದ ತಗ್ಗದ ಬೆನ್ನು ನೀಲಿ ಅದ್ರಿ ಪೃಷ್ಠ ಅದಂದ್ರ ತಗ್ಗದ ಹಂಗ ತ್ರಿಕೋನ ಆಕಾರ ಇರ್ತದ ಅದು ಸಮೀಪ ಹೋಗಿ ನೋಡಿದಾಗ ಯಥಾರ್ಥ ಜ್ಞಾನ ಆಯ್ತು ನೋಡ್ರಿ ವಿಶೇಷ ಆಯ್ತು. ಹಂಗ ವಿಶೇಷ ಜ್ಞಾನ ಅಂದ್ರೆ ನಮಗೆ ಸತ್ತು ಚಿತ್ತು ಆನಂದ ಸ್ವರೂಪ ಅಂತ ಎಲ್ಲಿ ತನ ತಿಳಿದಿಲ್ಲ ನಾ ಯಾವಾಗಲೂ ಇರೋರು ಯಾವಾಗಲೂ ಅರುಸ್ವರೂಪದೀವಿ ಅಂತ ತಿಳಿತನ ಇದು ಪ್ರತೀತಿ ಆಗ್ತದ ಪ್ರಂತಿ ಕಾಣ್ತಾವ್ರಿ. ಹೆಂಗ ವಾಸ್ತವಿಕವಾಗಿ ಹಗ್ಗ ಮತ್ತು ಶಿಂಪಿಯಲ್ಲಿ ಹೆಂಗೆ ಇಲ್ಲದ ವಸ್ತು ತೋರಿತು ಹಂಗೆ ಇದ್ದ ಬ್ರಹ್ಮದಲ್ಲಿ ಇಲ್ಲದ ಜಗತ್ತು ತೋರಾಕತ್ತದ. ಜ್ಞಾನ ನಂತರ ಇರುವುದೇ ಇಲ್ಲ ತಿಳಿದ್ರಿ ಏನು ಅಜ್ಞಾನ ಇರುವುದೇ ಇಲ್ಲ, ಅಜ್ಞಾನಕ್ಕೆ ಸ್ವಂತ ಇರುವಿಕಿಲ್ಲ. ಯಾಕೆ ಜ್ಞಾನದ ಆಶ್ರಯದಲ್ಲಿ ಅದ್ರಿ. ಈಗ ಯಾರ ನೀವು ಕುರುಡನಿಗೆ ಕೇಳ್ರಿ, ಅವ್ರು ಕುರುಡನ ಉದಾಹರಣೆ ಕೊಟ್ಟಾರ ಒಂದೊಂದು ಗ್ರಂಥನಾಗ. ಕುರುಡಗ ನಿನಗೆ ಏನು ಕಾಣಕತ್ತದ ಈಗ ಅಂದ್ರೆ ನನಗೇನು ಕಾಣೋದಿಲ್ರಿ ಅಂತಾನೆ. ಏನೂ ಕಾಣೋದಿಲ್ಲ ಅನ್ನೋದು ತಿಳಿದಿಲ್ಲ, ಅದೇ ನೀ ಇದ್ದಿ ಅಂತ ಹೇಳ್ತಾರೆ ಮಹಾತ್ಮರು. ಅದಕ್ಕೆ ಈ ಕತ್ತಲ ಬೆಳಕಿಗೆ ಆಧಾರ ಯಾವುದೋ ಅದು ಚೇತನದಂತ ತಿಳಿಸ್ಕೊಡಕತ್ತಾರೆ. ಅದಕ್ಕೆ ಹಿಂಗೆ ಬಾಧ ಅದ ಏನು ಇವು ಹೆಂಗೆ ಇಲ್ಲೇ ಇಲ್ಲ. ಕತ್ತಲ್ದಾಗ ಹೋದಾಗ ಹಾವು ಕಂಡದ್ದು ಬೆಳಕು ನೋಡಿದ್ರಿಲ್ಲ, ಸಮೀಪ ಹೋದಾಗ ಬಿಸಿಲಾಗ ಹೊಳೆದಂಥ ಚಕಚಕ ಸಿಂಪಿ ಜ್ಞಾನ ಆದಾಗ ಬೆಳ್ಳಿ ಇಲ್ಲ. ಮತ್ತು ಮರಳು ಭೂಮಿ ಸಮೀಪ ಹೋದಾಗ ಅಲ್ಲಿ ಸುಮ್ಮನೆ ನೀರು ಕಂಡದಂತ ಹೆಂಗೆ ತಿಳ್ಕೊತೀವಿ ಹೆಂಗೆ ಸುಮ್ಮನೆ ಜಗತ್ತರಿದು. ಸ್ವಪ್ನದ್ದನ್ನು ಉದಾಹರಣೆ ಕೊಡ್ತಾರೆ. ಸ್ವಪ್ನಕ್ಕೆ ಅಧಿಷ್ಠಾನ ಯಾವುದು ಇದೆ, ಎದ್ದ ಮ್ಯಾಲೆ ಇಲ್ಲ. ಯಾಕೆ ನಿದ್ದ್ಯಾಗ ಹತ್ತತ್ತು ಗಾಢವಾದ ನಿದ್ರಿಗೆ ಹೋದ್ರೂ ಇಲ್ರಿ. ಅದಕ್ಕೆ ಇವು ಪ್ರತೀತಿ ಅಂತ ನಿಶ್ಚಯ ಮಾಡೋದೇ ಬಾಧಾ ನಿಶ್ಚಯ ಅಂತ ಹೇಳಿದ್ರೆ ನೋಡ್ರಿ. ಮಿಥ್ಯತ್ವ ನಿಶ್ಚಯ ಅಂದ್ರೆ ಇವು ಬಾಧೆ. ಬಾಧೆ ಅಂದ್ರೆ ಇಲ್ಲತ್ತು ತಿಳ್ಕೊಳ್ಳೋದ್ರಿ ಅಂತ ಹೇಳಿದ್ರಿ. ಇನ್ನು ಅಧಿಷ್ಠಾನವಾದ ಪರಬ್ರಹ್ಮನ ಜ್ಞಾನವಾದ ಮೇಲೆ ತೋರುವ ಪ್ರಪಂಚದ ಬಾಧ ಆಗ್ತದ. ಏನು ನಮಗೆ ಹಗ್ಗದ ಜ್ಞಾನ ಆದಾಗ ಹೆಂಗೆ ಹಾವು ಬಾಧೆ ಆಯಿತು, ಕಪ್ಪೆ ಚಿಪ್ಪಿನ ಬಾಧೆ ಆದಾಗ ಬೆಳ್ಳಿ ಬಾಧೆ ಆಯಿತು. ಬಾಧೆ ಅಲ್ಲಕ ಅಲ್ಲಿ ಇಲ್ಲದೆ ತೋರಿತ್ರಿ ನಮಗೆ. ಅದಕ್ಕೆ ಬಾಧೆ ಅಂದ್ರೆ ನಾಶ ಅಂದಿಲ್ರಿ. ನಾಶ ಅಂದ್ರೆ ಮತ್ತೆ ಅಲ್ಲಿ ಉತ್ಪತ್ತಿ ಆಗಿದೆ ಅನ್ಬೇಕಾಗ್ತದ. ಅದಕ್ಕೆ ಇದು ಏನು ಜಗತ್ತದಲ್ರಿ ಹಂಗೆ ಕಂಡದ. ಮೋಟಗಾರ ಮರದ ಕಳ್ಳ ಇವು ಒಂದು ಕೆಲವೊಂದು ದೃಷ್ಟಾಂತ ಐದಿಟ್ಟಾರ ಮಹಾತ್ಮರು. ಅದಕ್ಕೆ ಹಿಂಗೆ ಜಗತ್ತು ಪ್ರತೀತಿ ಅದಂತ. ಇದರ ನಿವೃತ್ತಿ ಹೆಂಗಂದ್ರೆ ಬಾಧಾ ನಿವೃತ್ತಿ ಹೆಂಗೆ ಮಾಡೋದು ಅಂದ್ರೆ ಇತ್ತು ಜ್ಞಾನ ಯಥಾರ್ಥ ಜ್ಞಾನ ಆಯ್ತು ಇದು ಬಾಧಾ ತನ್ನಿಂದ ತಾನೇ ನಿವೃತ್ತಿ ಆಗ್ತದ್ರಿ. ಹೆಂಗೆ ಬೆಳಕಿಡ್ದೇವು ಹಾಗ ಹಾವು ನಿವೃತ್ತಿ ಆಗಿಬಿಡ್ತೀರಿ ಅಲ್ಲಿ. ಇಲ್ಲಿ ಏನದ ಜ್ಞಾನನು ಬೆಳಕು ನಮ್ಮ ಸ್ವರೂಪ ತಿಳ್ಕೊಂಡೇವು ಯಥಾರ್ಥ ಜ್ಞಾನ ಅಂದ್ರೆ ನಾವು ಹೆಂಗೆ ಅದೀವಿ ಅಂತ ತಿಳ್ಕೊಂಡ್ರೆ ಈ ಜಗತ್ತಿನ ಬಾಧಾ ನಿಶ್ಚಯ ಆಗ್ತದೆ. ಇದು ಕಲ್ಪಿತ ಸುಮ್ಮ ಜೀವನಲ್ಲಿ ಕಲ್ಪನಾ ಅಂಶದಿಂದ ಹುಟ್ಟ್ಯದಂತ ಹೇಳಿದ್ರಿ. ಅಂದ್ರೆ ಪ್ರಪಂಚ ಅಂದ್ರೆ ಮತ್ತೆ ಮುಂದೆ ಹೇಳ್ತಾರ್ರಿ 3 ಅವಸ್ಥೆಗಳು, 3 ಜೀವರುಗಳು, 3 ಅಭಿಮಾನಿಗಳು. ಮುಂದೆ ಅಲ್ಲಿ ಹೋದಾಗ ನೋಡಂಬ್ರಿ. ಈ ಸದ್ದು ಏನದ್ರಿ ವಾಸ್ತವಿಕ ಜಗತ್ತು ಇಲ್ಲವೇ ಇಲ್ಲ. ಏನು ಬ್ರಹ್ಮನ ಅಧಿಷ್ಠಾನದ ಮೇಲೆ ತೋರಿ ಅಡಗುವಂಥ ವಸ್ತು ಅದ, ಪ್ರವಾಹ ರೂಪ ಪ್ರಪಂಚದ ತೋರಿದಂಗೆ ಕಂಡ್ರು ಮಿಥ್ಯೆ ಅದ ಅಂತ. ಇದು ಹಿಂಗೆ ತಿಳ್ಕೊಳ್ಳೋದನ್ನೇ ನಿಶ್ಚಯ ನೋಡ್ರಿ ನಿವೃತ್ತಿ. ಇನ್ನು ಟಿಪ್ಪಣಿ ಹೇಳ್ತಾರೆ ನೋಡ್ರಿ. ನಾನೇ ಓದ್ಲಿಲ್ರಿ, ಓದ್ತೀರ ಅವರ? ಓದ್ತೇನ್ರಿ ಬರ ಓದಂದ್ರೆ ಓದ್ತೇನ್ರಿ. ಈ 8ನೇ ಟಿಪ್ಪಣಿ ಇಷ್ಟೇ ಓದ್ಬೇಕ್ರಿ. ಈ ಒಂದು ಟಿಪ್ಪಣಿ ಏನ್ 2 ಲೈನ್ ಆದ್ರಿ ಇಷ್ಟೇ ಓದ್ರಿ. ಹ್ಞೂನ್ರಿ. ಮತ್ತೆ ಓದಾಕ್ ಹೋಗ್ಬೇಡ್ರಿ ಬಾಟ ಹೇಳಾಕದು ತಿಳಿಯಂಗಿಲ್ರಿ ಹೇಳೋರಿಗೆ. ಇದು 8ನೇ ಟಿಪ್ಪಣಿ ಅಮ್ಮರ ಪರಮಾನಂದದ ಮೇಲೆ ಬಂದತ್ರಿ. ಹ್ಞೂನ್ರಿ. ಪರಮಾನಂದದ ಮೇಲ್ರಿ. ಪರಮ ಪ್ರೇಮದ ವಿಷಯವು ಪರಮಾನಂದವಾಗಿದೆ. ಆನಂದ ರೂಪ ಶುದ್ಧ ಆತ್ಮ ಚೈತನ್ಯ ಪರಮಾನಂದ ಶಬ್ದಕ್ಕೆ ಅರ್ಥ ಅಂತ ಐತಿ. ಏನ್ರಿ ಪರಮ ಅಂದ್ರಿ ಪರಮ ಪ್ರೇಮದ ವಿಷಯ ಏನದಲ್ಲ ಪರಮಾನಂದ ನೋಡ್ರಿ. ಪರಮಾನಂದ ಅಂದ್ರೆ ನೋಡ್ರಿ ಇದು ಇಲ್ಲಿ ಎಲ್ಲ ಆನಂದಗಳದಾವಲ್ರಿ ಇವು ಕ್ಷಣಿಕದವ, ಒಮ್ಮೆ ಇದ್ದಂಗೆ ಒಮ್ಮೆ ಇರುದಿಲ್ಲ. ಇದು ಪರಮಾನಂದ ಮಾತ್ರ ಅಚ್ಚ ಅಳುಕದ ಆನಂದ್ರಿ. ಇದು ತನ್ನ ಮೇಲೆ ಯಾವಾಗಲೂ ಆನಂದ ಇರ್ತದ್ರಿ. ಈಗ ನಾವು ಬಾಲ್ಯದಲ್ಲಿನೂ ನಮ್ಮ ಮೇಲೆ ನಮಗೆ ಆನಂದದ್ರಿ, ಈಗ ಯೌವನದಲ್ಲಿನೂ ನಮ್ಮ ಮೇಲೆ ನಮಗೆ ಆನಂದದ, ಮತ್ತು ಮುಂದೆ ಮುಪ್ಪಾದ್ರೂ ನಮ್ಮ ಮೇಲೆ ಅದ್ರಿ. ಇನ್ನೊಬ್ರು ಏನು ಬಯಸ್ತೀವಿ ನಾವು ಪ್ರಪಂಚದಾಗ ವಿಷಯ ಅಂದ್ರೆ ನಮ್ಮ ಸುಖಕ್ಕಾಗಿ, ನಮ್ಮ ಆನಂದಕ್ಕಾಗಿ. ಅದಕ್ಕೆ ಪರಮ ಪ್ರಿಯ ಅದನ್ನ ಇಂಥ ಆನಂದ ಇನ್ನೊಂದು ಇಲ್ಲ. ಪರಕ್ಕೆ ಪರವಾಗಿದ್ದಂತ ಯಾವುದದ ಆನಂದ ಅಂದ್ರೆ ಈ ಆನಂದ ಮುಂದೆ ಇನ್ನೊಂದು ಆನಂದ ಇಲ್ಲ. ಅಂತ ಆನಂದ ರೂಪ ಏನದಲ್ರಿ ಶುದ್ಧ ಆತ್ಮ ಚೈತನ್ಯ. ಈ ಆತ್ಮ ಹೇಗಂದ್ರೆ ಯಾವಾಗೂ ನಿತ್ಯ ಸುಖರೂಪ, ನಿತ್ಯ ಆನಂದ ರೂಪದ. ಇವು ಉಳಿದು ಎಲ್ಲ ತೋರಿ ಅಡಗುವ ಆನಂದದವ್ರಿ. ಅದಕ್ಕೆ ಅಂತ ಪರಮಾನಂದ ಶಬ್ದಕ್ಕನೇ ಅರ್ಥ ನೋಡ್ರಿ. ಪರಮಾನಂದ ಅಂದ್ರೆ ಆತ್ಮಾನಂದ, ಆತ್ಮ ಅಂದ್ರೆ ಪರಮ ಚತ್ತು ಆನಂದ ಸ್ವರೂಪ. ಅದು ಎಲ್ಲದಕ್ಕೂ ಪ್ರಿಯವಾಗ್ಯದ, ತನಗಿಂತ ಪ್ರಿಯ. ಎಲ್ಲ ಏನು ನಾವು ಒಟ್ಟಿಗೆ ಏನು ಮಾಡೋದೆಲ್ಲ ನಮ್ಮ ಪ್ರೀತಿಗೆ ನೋಡ್ರಿ. ಚಹಾ ಕುಡಿದು ನಮ್ಮ ಪ್ರೀತಿಗೆ, ಬಟ್ಟೆ ಉಡಿದು ನಾವು ಹೋಗುವುದು ಬರುದು ಎಲ್ಲ ನಮ್ಮ ಏನು ಜೀವನದಾಗ ಮಹಾತ್ಮರು ದರ್ಶನ ಮಾಡೋದು, ಭೇಟಿ ಆಗ್ಬೇಕು, ಅವ್ರ ದರ್ಶನ ಅಂತೀವಿ. ಅದಕ್ಕೆ ನಮಗೆ ರೀ ಅವ್ರ ಮೇಲೆ ಕಳಕಳಿಯಿಂದ ಹೋದಂಗೆ ಮಾಡ್ತೀವಲ್ರಿ. ಮಕ್ಕಳಿಗೆ ಮುದ್ದು ಕೊಡ್ತೀವಲ್ಲ ಅದು ಸಹಿತ ನಮ್ಮ ಪ್ರೀತಿಗೆ ಅಂತಾರೆ ಅವರು. ನಮಗೆ ಆನಂದ ಅನಿಸಿದ್ರಿ ಅಲ್ಲಿ. ಮಕ್ಕಳಿಗೆ ನಾವು ಅಳಿಸಿವ್ರಿ ನಾವು ಮುದ್ದು ಕೊಟ್ಟು. ಅದಕ್ಕೆ ಇದು ಆನಂದ ಅನ್ನೋದು ಪರಮ ಪ್ರೇಮಾಸ್ಪದ. ಇದೇ ಆತ್ಮಾನಂದ.
ಒಳಗೆ ನಮ್ಮೊಳಗಿರುವ ಆನಂದನೇ ಹೊರಗೆ ಬಂದಾಗ ಶಬ್ದದೊಳಗೆ ವಿಷಯ ಆನಂದ ಅನಿಸಿದ. ಆದ್ರೆ ಚೈತನ್ಯ ಹೆಂಗದಂದ್ರೆ ಆನಂದ ಸ್ವರೂಪ ಆದ್ರೆ ಶುದ್ಧ ಆತ್ಮ ಚೈತನ್ಯ ಅದು ಆನಂದ ಸ್ವರೂಪ ಅಂತ ಹೇಳಿದ್ದಾರೆ. ಬರಬರಿದೆ ಅವರ ಹಾ ಬರಬರ ಐತಲ್ರಿ, ಬರಬರ ಐತಿ. ಹಾ ಇನ್ನು ಮುಂದೆ ಹೋದ್ರೆ ಅವರ 2ನೇ ಟಿಪ್ಪಣಿ 9ನೇ ಟಿಪ್ಪಣಿ. 9ನೇ ಟಿಪ್ಪಣಿ ಅಂದ್ರ ಪ್ರಾಪ್ತಿ ಮೇಲೆ ಬಂದೈತ್ರಿ ಇದು. ಹೌದು. ಇಲ್ಲಿ ಕಂಠಾಭರಣ ನ್ಯಾಯದಂತೆ ನಿತ್ಯ ಪ್ರಾಪ್ತವಾಗಿರುವುದರ ಪ್ರಾಪ್ತಿ ಎಂದು ಹೇಳಲಾಗಿದೆ. ಇದು ಮತ್ರಿ ಆನಂದ ಹೆಂಗದಂದ್ರೆ ಪ್ರಾಪ್ತ ರೂಪ ಪ್ರಾಪ್ತಿ. ಎಲ್ಲಾರ ಹೋಗಿ ಅಂಗಡ್ಯಾಗ ಖರೀದಿ ಮಾಡ್ಕೊಂಡ್ ಬರುದಲ್ಲ. ಈ ಗ್ರಂಥ ಇಲ್ಲ ಅಂದ್ರೆ ಮತ್ತೆ ನಿಂಬಲ್ಲಿ ನಾವು ಇಸ್ಕೋಬಹುದು, ನಂಬಲ್ಲಿ ನೀವು ಇಸ್ಕೋಬಹುದು. ಅಪ್ರಾಪ್ತ ರೂಪ ಇದು. ನಂಬಲ್ಲಿ ಇಲ್ಲದ ವಸ್ತು ಅಪ್ರಾಪ್ತ. ಅದನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ದುಡ್ಡು ಕೊಳ್ಳಿ, ನಾವು ಹೇಳ್ಕೊಂಡಾರ ತಗೊಳ್ಳಿ. ಆದ್ರೆ ಮೋಕ್ಷ ಹಂಗಲ್ಲ, ಪ್ರಾಪ್ತ ರೂಪ ಪ್ರಾಪ್ತಿ ರೀ. ಹೆಂಗ್ ಮತ್ತ ನಮಗ್ ಪ್ರಾಪ್ತ ರೂಪ ಅಂದ್ರೆ ನಮ್ಮ ಅನುಭವಕ್ಕೆ ಬರಲ್ಲ ಅಂದ್ರೆ ಅವ್ರು ಇಲ್ಲಿ ಹೇಳಿದ್ರು ನೋಡ್ರಿ, ಕಂಠಾಭರಣ ನ್ಯಾಯದಂತೆ. ಒಬ್ಬ ಹೆಣ್ಣು ಮಗಳು ತಾಯಿ ನಾವೇ ಅಂದ್ರೆ ಎಷ್ಟ್ ಸಲ ಮರ್ತಿರ್ತೀವಿ. ಬಗಲ ಕಿಲಿ ಕೈ ಇಟ್ಕೊಂಡು ಊರೆಲ್ಲ ಹುಡುಕಿವ್ರಿ ಮನಿ ತುಂಬಾ. ಇವ್ರು ಕಂಠಾಭರಣ ನ್ಯಾಯ ಅಂತ ಕೊಟ್ರು. ಏನು ಅವಾಗಿನ ಕಾಲದಾಗ ಅದು ಉದ್ಲಿ ಮುತ್ತ ಅಂತ ಇರ್ತೈತಿ ನೋಡ್ರಿ. ಸರಿ ಅದನ್ನ ಅಲ್ಲೇ ತನ್ನ ಕೊಳ್ಳನ ಸರಿಗಿ ಕೊಳ್ಳನ ಆಭರಣಕ್ಕ ಸಿಗಿಸ್ಕೊಂಡ್ರಿ, ಎಲ್ಲಾರ ಇಟ್ರ ನೆನಪಾರ್ತದ ಅಂತೇಳಿ ಎಲ್ಲ ತಲಿ ಸ್ನಾನ ಅದು ಮಾಡಿದ್ದು. ಆಮೇಲೆ ಬಂದು ಕನ್ನೋಡ್ಯ ನೋಡ್ಕೊಂಡ್ಲು, ಮೂಗಿನ ನತ್ತಿಲ್ಲ, ಎಲ್ಲಿಟ್ಟೆ ಮರ್ತು ಬಿಟ್ಲು, ಇಟ್ಟದ್ದು ಮರ್ತು ಬಿಟ್ಟಾಡ್ರಿ. ಎಲ್ಲ ಹುಡುಕ್ಯಾಡಿ ಜ್ಯೋತಿಷ್ಯರ ಹತ್ರ ಹೋದಳು ನೋಡ್ರಿ. ಅವಾಗ ಹೋದಾಗ ಜ್ಯೋತಿಷ್ಯರು ಏನ್ ಬಂದಾಗ ಹಿಂಗ್ರಿ ಅಪ್ಪ ಏನಿವತ್ತು ಇಷ್ಟು ಹುಡ್ಕಾಕತ್ತೀನಿ ಸಿಗಲ್ದು ನಂದು ಮೂವಿನ ನತ್ತಂದಾಗ ಅವ್ರಿಗೆ ಜರ ಕಂಡೇ ಬಿಡ್ತೀರಿ ಅದು ಕೊಳ್ಳಾಗಿತ್ತು ಅದು. ಅವಾಗ ಅವ್ರಂದ್ರು ಐತೆವ ಅಂದ್ರಿ. ಐತಿದ್ರಿ ಅಪ್ಪ ಸಿಕ್ತಾಯಪ್ಪ ನಿನಗಂತೇಳಿ ಅಲ್ಲೇ 50 ರೂಪಾಯಿ ಇಟ್ಟು ನಮಸ್ಕಾರ ಮಾಡಿದ್ದು. ಅಪ್ಪರು ಇದ್ದಂಗ ಹೇಳ್ತಾರ ಅವ್ರು. ಊಟ ಕಂಡ ಕನಸು ಅಂತೀವಲ್ರಿ. ಅವರು ಎಲ್ಲಿ ತೋರಿಸಿದ್ರು ಈ ಸೀದಾ ಕನ್ನಡಿ ಹಿಡಿದು ತೋರಿಸಿದ್ರು. ಕಿಲ್ಲೆ ಆದ್ ನೋಡಿ ಒಂತಾಕಿ ಸಿಕ್ತಂದಡ್ರಿ. ಸಿಗ್ಲಾಕ ಎಲ್ಲಿ ಕಳ್ದಿತ್ತಾನ ಹೇಳ್ರಿ? ಕಳ್ದೇ ಇಲ್ರಿ, ಅದು ಮರುವಾಗಿತ್ರಿ ಅದು ಇಟ್ಟದ್ದು. ಅದಕ್ಕೆ ನಮ್ಮ ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರೆ ಮೋಕ್ಷ ಸ್ವರೂಪನೇ ಅದೀವಿ, ಆತ್ಮಾನಂದ ಸ್ವರೂಪನೇ ಅದೀವಿ. ಆ ಆನಂದ ಇಲ್ಲಿ ಮರೆತು ವಿಷಯದಾಗ ಹುಡುಕಾಕತ್ತೀವಿ, ಮರುವಾಗ್ಯದ. ಯಾಕೆ? ಅಜ್ಞಾನದಿಂದ ನಾನು ಯಾರನ್ನು ತಿಳಿಗೊಳ್ಳಾರ್ದಂಗೆ ಮಾಡಿ ನಾನು ದೇಹ, ನಾನು ಇಂದ್ರಿಯ, ನಾನು ಪ್ರಾಣ ಹಿಂಗ ಅನ್ನಕತ್ತೀವಿ. ಇದು ಎಲ್ಲಕ್ಕೂ ಆಧಾರ ಸ್ತಂಭವಾದಂಥದ್ದು ಆತ್ಮ ಚೈತನ್ಯ ಅನ್ನೋದು ಒಳಗದ. ಅದು ತಿಳಿಲಾರ್ದಕ್ಕ ಹಿಂಗಾಗ್ಯದ ನೋಡ್ರಿ. ಈ ಪೆನ್ನಿನ ಪೆನ್ನ ಕೀಲಿ ಉದಾಹರಣೆ ತಗೋರಿ ನೀವು. ಅವ್ರ ಹಿಂದ್ ಕಂಠಾಭರಣ ನ್ಯಾಯ ಹೇಳಿದ್ರು. ನೀವು ಪೆನ್ ಎಷ್ಟು ಸಲ ಇಲ್ಲೇ ಮುಂದೆ ಚಸ್ಮಾರಿ ಕಣ್ಣಾಗ ಇಟ್ಕೊಂಡು ಹುಡುಕಾಡಿ ತಿಳ್ಕೊರಿ ನೀವು. ಕರೆಯದ ಎಲ್ಲರಿಗೂ ಅನುಭವ ಬರ್ತದ. ಕಣ್ಣ ಮೇಲೆ ನಾನು ಮಾಡಿ ನೋಡ್ರಿ, ಇದನ್ನ ಕಣ್ಣ ಮೇಲೆ ಚಸ್ಮಾ ಇಟ್ಕೊಂಡು ಚಸ್ಮಾ ಹುಡುಕಾಡಿ ನೋಡ್ರಿ. ಕೈಯಾಗ ಇರ್ತೈತಿ. ಅದಕ್ಕೆ ಬುತ್ತಿ ತಲೆ ಮ್ಯಾಗ ಬುತ್ತಿ ಬಗಲ ಕುಚಿನ ಇಟ್ಕೊಂಡಿದ್ಲತ್ತ. ನಮ್ಮ ಮಗ ಬಂದನನ್ರಿ ಈ ಕಡೆ ನಾವ್ ಹೊಲ್ಕೊಂಟಿನಿ ಸಿಗಲ್ದಂತಿದ್ಲಂತ. ಹಂಗಾಗಿ ನಮ್ಮ ಹಣೆ ಬರ. ನಾವ್ ಅದೇ ಸ್ವರೂಪ ಇದೀವಿ, ಅದೇ ನಿಧಿ ಸ್ವರೂಪನೇ ಇದೀವಿ. ಆ ನಿಧಿ ಗೊತ್ತಲ್ಲಾರ್ದಕ್ಕ ಹೊರಗೆ ನಿಧಿ ಹುಡುಕಾಡಕತ್ತೀವ್ರಿ. ಅದಕ್ಕೆ ಇದು ಮೋಕ್ಷ ಅನ್ನೋದು ಪ್ರಾಪ್ತ ರೂಪ ಪ್ರಾಪ್ತವಾಗಿದೆ. ನಿಮ್ಮ ಸ್ವರೂಪನೇ ಅದೇ ಅದ. ನೀವು ಮರ್ತದಕ್ಕ ಆ ಮರುವಿಗೆ ಏನು ಕಾರಣದ ಅಜ್ಞಾನ ಕಳ್ಕೊಬೇಕಾಗಿದ್ರಿ ಅಷ್ಟೇ. ಅರಿವು ಮರಿಸಿ ಮರು ತೋರ್ಸಾಕತ್ತದಲ್ರಿ, ಅದನ್ನ ಕಳ್ಕೊಬೇಕು ಹೇಳಿದ್ರು ನೋಡ್ರಿ ಅವ್ರ ಈ ಟಿಪ್ಪಣಿ. ನಾನು ತಿಳಿದಷ್ಟು ವಿಚಾರ ಮಾಡ್ಕೊತ ತಗೊಂಬರ್ರಿ ನೋಡ. ಮತ್ ಏನ್ ದೇವ್ರ ಭಗವಂತ ಏನ್ ನುಡಿಸ್ತಾನ ಅದ್ ನುಡಿದ್ರಿ. ಈಗ ಹೊಳ್ಳಿ ಅದನ್ನ ಚರ್ಚೆ ಮಾಡ್ರಿ, ಎಲ್ಲಾರ್ಗಿ ಒಂದ್ ಸ್ವಲ್ಪ ಏಟ್ ತಿಳಿತನ ಕೇಳ್ರಿ. ಅಂದ್ರ ಅದು ಮತ್ ಗಟ್ಟಿ ಉಳಿತೈತ್ರಿ. ಈಗ ಏನದಲ್ರಿ ಉಪೋದ್ಘಾತ ವರ್ಣನೆ ನೀವೇ ಹೊಳ್ಳಿ ರಿಪೀಟ್ ಮಾಡ್ರಿ. ಏನ್ ಹೇಳಿದ್ರಿ ಅಲ್ತನ ಎಲ್ಲಾರ್ಗಿ ಬಾಯ್ಲಿ ಕೇಳ್ರಿ. ಅಂದ್ರ ಅವ್ರ ಬಾಯ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಉಳ್ದೈತಿ ಅನ್ನೋದು ಹೇಳಿದ್ರ ಅಂದ್ರ ಅದು ಮತ್ ಮುಂದ್ ಹೋಗೋಣ್ರಿ. ಇಲ್ಲಿಕ್ಕ ನಾವ್ ಸುಮ್ನೆ ಹಂಗ ಮುಂದ್ ಹೋದೇವಿ, ಅದು ಹಿಂದ ಏನ ಬ್ರಾಹ್ಮಣರ ಹೆಣ್ಮಳ ರಂಗೋಲಿ ಹಾಕದಂಗ ಆಗಬಾರ್ದು. ಈಗ ಹಂಗ ಆಗೇತ್ರಿ. ಮನ್ನಿ ಮುಗ್ದೈತಿ. ಈಗ ಒಂದ್ ಟ್ರಿಪ್ ಕೇಳ್ಯಾರ, ಏಟೇಟ್ ಉಳ್ದೈತಿ ಈಗ ಹೇಳಿದ್ದ ಈಗ ಕೇಳ್ರಿ. ಅಂದ್ರ ಅವ್ರಿಗೆ ಗಟ್ಟಿ ಆಗತ್ ಬಾಯ ಹೇಳ್ರಿ. ಯಾರ್ಯಾರಿಗೆ ಏಟೇಟ್ ತಿಳಿದೈತಿ, ಏನೇನ್ ಹೇಳೈತಿ, ಉದಾಹರಣೆ ಏನೇನ್ ಕೊಟ್ಟೈತಿ ಹೇಳ್ರಿ. ರುದ್ರಮ್ಮವ್ರ ಆಗ್ಲಿ ಮತ್ತೆ ಯಾರು ಅದಾರ ನೋಡ್ ನಮ್ಗ ಗೊತ್ತಾಗಲ್ಲ ಇಂಗ್ಲಿಷ್ನ್ಯಾಗ. ಯಾರ್ ಬೇಕಾದ್ರ ಹೇಳ್ರಿ. ರಮಣ್ ಶಣ್ರ ಇದಕ್ಕೆ ನಿಮ್ಗೆ ವಿಚಾರ ಇವ್ರ ಪ್ರಕಾಶ್ ಅಣ್ಣವ್ರು ಇದ್ದಂಗ ಅದಾರ. ಅವ್ರು ಅದಾರ ನೋಡ್ರಿ. ಅವ್ರು ಅದಾರ. ಮತ್ತೆ ಯಾರು ಅದಾರ ನೋಡ್ರಿ. ಏನಿದೊಂದ್ ಗಾಳಿ ಬಿಸಾಕತ್ತದ್ರಿ, ಶುದ್ಧ ಗಾಳಿ. ಸುಮ್ ನಮಗೂ ವಿಚಾರ ಅವ್ರಿಗೂ ವಿಚಾರ.
ಅದ ಗಾಳಿ ಬಿಟ್ಟಾಗ ತೂರಿ ಕೊಳ್ಳಿರನ್ನ ಗಾಳಿ ನಿಮ್ಮ ಅಧೀನ ಅಲ್ಲ ಅಂದಾರ. ಅದಕ್ಕೆ ಈಗ ಏನ ಬಿಟ್ಟೈತಿ ಈಗ ಸ್ವಲ್ಪ ಹೊಳ್ಳಿ ನಾವು ಅದನ್ನ ಮೆಲಕ ಈಗ ಎಲ್ಲಾರು ತಲ್ಯಾಗ ಅದು ತಲ್ಯಾಗ ಉಳಿತೋ ಇಲ್ಲೋ ನೆನಪು ಉಳಿತೋ ಇಲ್ಲೋ ಏನೇನ್ ಹೇಳೈತಿ ಇಡ್ತಾನ ಇನ್ನೇ ಈಗ ಹೇಳಿದ್ದ ಅಷ್ಟೇ ರೀ. ಅದ್ ಗಟ್ಟಿಯಾಗಿಂದ ಮುಂದಕ್ ಹೋಗುದು ಇಲ್ಲಿ ಕಾರಣ ನಮ್ಗೆ ಏನಾಗ್ಬಿಟ್ಟೈತ್ರಿ ಹಂಗ ಹೇಳ್ಕೊತಾನ ಹೋಗ್ಬಿಟ್ಟೇವ್. ಈಗ 2-3 ಗ್ರಂಥ ಶಾಬಾವ ಅಂದ್ರ ಎಲ್ಲಾರು ಹ್ಯಾಂಗ ಮುಗಿಸಿದ್ರತ ಅಂದ್ರ ಅದ್ ನಮ್ ಉಳ್ದೈತಿ ಅನ್ನಂದ್ರ ಉಳ್ದೇ ಇಲ್ಲ. ಹೌದು ಅದಕ್ಕೆ ಸ್ವಲ್ಪ ನಮ್ಗ ಉಳಿಬೇಕ್ರಿ. ಅಮ್ಮನ ಕಡೆ ಹೋಗಿ